ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾದ ನಂತರ ನನಗೊಂದು ಅನುಮಾನ ಬರ್ತಾ ಇತ್ತು ಬಿಜೆಪಿಯವರು ಇಂಥದ್ದೇ ಎತ್ತುತ್ತಾರೆ ಅಂತ ಹೇಳಿ. ಫೈನಲಿ ಈಗ ಅದೇ ವಿಚಾರವನ್ನೇ ಎತ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ರಾಮನಗರ ಜಿದ್ದಾಜಿದ್ದಿ ಏನು? ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಹಿಂದುತ್ವದ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಹಿಂದುತ್ವ ಲಿಂಕ್ ಅನ್ನ ರಾಷ್ಟ್ರೀಯ ಬಿಜೆಪಿ ಮಾಡಿದೆ. ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ ಎಕ್ಸ್ ಖಾತೆಯಲ್ಲಿ. ಕಾಂಗ್ರೆಸ್ನಿಂದ ಹಿಂದೂಗಳ ಅಸ್ತಿತ್ವಕ್ಕೆ ಅಪಾಯ ಇದೆ. ಭಗವಾನ್ ರಾಮನ ಹೆಸರನ್ನ ಕೈಬಿಟ್ಟು ಹೆಸರು ಬದಲಾಯಿಸಿದ್ದಾರೆ. ಹಿಂದೂಗಳ ನಂಬಿಕೆಗೆ ಕಾಂಗ್ರೆಸ್ ಅಪಾಯ ಉಂಟು ಮಾಡಿದೆ ಅಂತ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಸೊ ಅವ್ರು ಹಾಕಿರುವಂಥ ಪೋಸ್ಟ್ನಲ್ಲಿ ಈ ರೀತಿಯಾಗಿರೋದು ನೋಡ್ತಾ ಇದ್ದೀರಾ. ಅಲ್ಲಿ ಅದರ ಅರ್ಥವನ್ನು ಹೇಳ್ಬಿಡ್ತೀವಿ. ಅದಕ್ಕೆ ಹಿಂದುತ್ವದ ಲಿಂಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ಹಿಂದೂಗಳ ಅಸ್ತಿತ್ವಕ್ಕೆ ಅಪಾಯ ಇದೆ. ಭಗವಾನ್ ರಾಮನ ಹೆಸರನ್ನು ಕೈಬಿಟ್ಟು ಹೆಸರು ಬದಲಾವಣೆಯನ್ನು ಮಾಡಿದ್ದಾರೆ. ಹಿಂದೂಗಳ ನಂಬಿಕೆಗೆ ಕಾಂಗ್ರೆಸ್ ಅಪಾಯ ಉಂಟು ಮಾಡಿದೆ ಅನ್ನುವಂಥದ್ರ ಅರ್ಥದಲ್ಲಿ ಅದರಲ್ಲಿ ಹೇಳಿದ್ದಾರೆ. ಅದೇನು ಅಂತಂದರೆ, ರಾಮನಗರ ಜಿಲ್ಲೆ ಇದ್ದಿದ್ದನ್ನು ಬೆಂಗಳೂರು ದಕ್ಷಿಣವನ್ನಾಗಿ ಮಾಡಿದ್ರಲ್ಲ, ಹಾಗಾಗಿ ನೀವು ರಾಮನ ಮೇಲೆ ನಿಮಗೆ ಪ್ರೀತಿ ಇಲ್ಲ, ನಿಮ್ಗೆ ರಾಮನ ಕಂಡ್ರೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಈಗ ಬಿಜೆಪಿ ನಾಯಕ ಅಮಿತ್ ಮಾಳವಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಈ ರೀತಿಯಾಗಿ ಕಿಡಿಕಾರಿರೋದು, ಹಿಂದುತ್ವಕ್ಕೆ ಲಿಂಕನ್ನು ಕೊಟ್ಟಿರೋದು. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ನಾಮಕರಣವನ್ನ ರಾಜ್ಯ ಸರ್ಕಾರ ಈಗಾಗಲೇ ಮಾಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ರಸ್ತೆಗಳಿಗೆ ಚಿನ್ನದ ತಗಡು ಹೊಡೆಸ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೆಂಗಲ್ ಹನುಮಂತಯ್ಯ ಹೆಸರು ಇಡಬಹುದಾಗಿತ್ತಲ್ವಾ? 3 ಸಿಎಂಗಳನ್ನ ನೀಡಿರುವಂತ ತಾಲೂಕು ಅದು ರಾಮನಗರ ಅಂತ ಹೇಳಿ. ಚುನಾವಣೆ ಬಳಿಕ ಎಲ್ಲವೂ ಕೂಡ ಬದಲಾಗತ್ತೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈಗ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ನಾಮಕರಣ ಮಾಡಿದ್ದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಆಕ್ರೋಶ ಈ ರೀತಿಯಾಗಿದೆ. ಇವತ್ತು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಕೇಳ್ತಾರಲ್ಲ. ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ, ಏನು ಕೊಡುಗೆ ಆಯ್ತಪ್ಪ? ರಾಮನಗರ ಜಿಲ್ಲೆ, ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ. ರಾಮನ ಹೆಸರಿಟ್ಟಿದ್ದೆ, ರಾಮನ ಹೆಸರಿಗೆ ಅವಮಾನ ಮಾಡಿಬಿಟ್ರು, ಇದನ್ನು ನಾನು ಹೇಳೋದು. ಹೋಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಲ್ ಹನುಮಂತ ಏನಾದ್ರು ಜಿಲ್ಲೆ ಅಂತಂದ್ರೆ ಅವ್ರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ? ಅವರೇನೋ ಭಾಳ ಬುದ್ಧಿವಂತರಂತೆ ಪಾಪ. ಅವ್ನು ಯಾರೋ ಹೇಳೋರೆ ನನ್ನ ಜೊತೆಲಿ ಇದು ಮಹಾನ್ ಭಾವ, ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ. ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ದು ಕುಮಾರಸ್ವಾಮಿನೇ. ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ. ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದೇನೋ ಇಲ್ಲಿಗೇನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಹತ್ರ ಕೇಂದ್ರ ಸರ್ಕಾರಕ್ಕೆ, ನನಗದು ಏನೂ ಸಂಬಂಧ ಇಲ್ಲ. ಅವ್ರು ಕಳಿಸಿದ್ದೂ ಗೊತ್ತಿಲ್ಲ, ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ. ಈಗ ಇಟ್ಕೊಂಡವ್ರೆ, ಇವ್ರೇನು ಶಾಶ್ವತವಾಗಿರ್ತಾರ? ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ. ಮತ್ತೆ ಬದಲಾವಣೆ ಆಗುತ್ತೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಕುಮಾರಸ್ವಾಮಿದು ಕೊಡುಗೆ ಏನು ಅಂತಾರೆ ಬೆಂಗಳೂರು ನಗರಕ್ಕೆ. ಓಪನ್ ಡಿಬೇಟ್ಗೂ ಪಾಪ ನನಗೆ ಆಹ್ವಾನ ಕೊಟ್ಟವ್ರೆ. ನಾನು ಅವ್ರ ಜೊತೆಲಿ ಓಪನ್ ಡಿಬೇಟ್ ಏನು ಮಾಡಲಿ?